174 ಮಿಲಿಯನ್ ವರ್ಷಗಳಿಂದ ಆರಾಮಾಗಿ ಜೀವನ ನಡೆಸುತ್ತಿದ್ದ ಡೈನೋಸಾರ್ಗಳಿಗೆ ಆ ಒಂದು ದಿನ ತುಂಬಾ ಕರಾಳವಾಗಿರುತ್ತೆ. ಆ ಒಂದು ದಿನ ಭೂಮಿಯಲ್ಲಾದ ಆ ಒಂದು ಘಟನೆ ಭೂಮಿಯಲ್ಲಿ ಹೊಸ ಅಧ್ಯಾಯವನ್ನೇ ಶುರು ಮಾಡುತ್ತೆ. ದಿನ ಆಗಿದ್ದಾದ್ರೂ ಏನು? ಭೂಮಿಯಿಂದ ಡೈನೋಸಾರ್ಗಳು ಹೇಗೆ ಮಾಯ ಆದ್ವು? ಡೈನೋಸಾರ್ಗಳ ಅಳಿವಿಕೆಯ ನಂತರ ಭೂಮಿಯಲ್ಲಾದ ಬದಲಾವಣೆಗಳಾದ್ರೂ ಏನು? ಈ ರೀತಿ ಹಲವು ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡಕ್ಕೆ ಹೊರಟಿದೀವಿ. ಭೂಮಿ ಹುಟ್ಟಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ತಡ ಮಾಡದೆ ಇವತ್ತಿನ ವಿಡಿಯೋ ಕಡೆ ಬರೋಣ. ಭೂಮಿ ಹುಟ್ಟಿ 245 ಮಿಲಿಯನ್ ವರ್ಷಗಳಾಗಿರುತ್ತೆ. ಈಗಾಗಲೇ ಭೂಮಿ ತುಂಬಾ ಕೆಟ್ಟ ಪರಿಸ್ಥಿತಿಗಳನ್ನ ಎದುರಿಸಿ ತುಂಬಾ ಸುಂದರವಾಗಿ ಬದಲಾಗಿರುತ್ತೆ. ಇದರೊಂದಿಗೆ ಭೂಮಿಯ ಮೇಲೆ ಡೈನೋಸಾರ್ಗಳ ಆಳ್ವಿಕೆ ಕೂಡ ನಡೀತಾ ಇರುತ್ತೆ. ನೀರಿನಲ್ಲಿ ಬದುಕ್ತಿದ್ದ ಡೈನೋಸಾರ್ಗಳು ಭೂಮಿಯ ಮೇಲೆ ಬದುಕೋದನ್ನ ಅಭ್ಯಾಸ ಮಾಡ್ಕೋತವೆ. ಈ ರೀತಿ 174 ಮಿಲಿಯನ್ ವರ್ಷಗಳು ಕಳೆಯುತ್ತೆ. ಅವತ್ತಿನ ಕಾಲದಲ್ಲಿ ಭೂಮಿಯ ಮೇಲೆ 2,500ಕ್ಕೂ ಹೆಚ್ಚು ಬಗೆಯ ಡೈನೋಸಾರ್ಗಳು ವಾಸವಾಗಿರ್ತವೆ. ಆದ್ರೆ ಆ ಒಂದು ಘಟನೆ ಭೂಮಿಯ ಮೇಲಿದ್ದ ಎಲ್ಲಾ ಡೈನೋಸಾರ್ಗಳ ನಾಮಾವಶೇಷವನ್ನೇ ನಾಶ ಮಾಡಿಬಿಡುತ್ತೆ. ಈ ಘಟನೆ ಇವತ್ತಿನಿಂದ 66 ಮಿಲಿಯನ್ ವರ್ಷಗಳ ಹಿಂದೆ ನಡೆದಿದ್ದು. ಮೌಂಟ್ ಎವರೆಸ್ಟ್ ಗಿಂತ ಗಾತ್ರದಲ್ಲಿ ದೊಡ್ಡದಾದ ಒಂದು ಉಲ್ಕೆ ಭೂಮಿಗೆ ಬಂದು ಅಪ್ಪಳಿಸಿ ಬಿಡುತ್ತೆ. ಎಷ್ಟು ವಿಧ್ವಂಸಕತೆಯನ್ನ ಸೃಷ್ಟಿ ಮಾಡುತ್ತೆ ಅಂದ್ರೆ ಭೂಮಿ ಮೇಲೆ ಬದುಕ್ತಿದ್ದ 75% ಡೈನೋಸಾರ್ಗಳು ನಾಶವಾಗಿ ಹೋಗ್ತವೆ. ಕೇವಲ ಒಂದು ಭಾಗದಲ್ಲಿ ಆದ ಸ್ಫೋಟದಿಂದ ಇಡೀ ಭೂಮಿಯೇ ತತ್ತರಿಸಿ ಹೋಗುತ್ತೆ. ಉಳಿದ 25% ಡೈನೋಸಾರ್ಗಳು ಆಹಾರ ಸಿಗದೆ ಹಸಿವಿನಿಂದ ಸಾಯ್ತವೆ. ಡೈನೋಸಾರ್ಗಳನ್ನ ಕೊನೆಗಾಣಿಸಿದ ಆ ಉಲ್ಕೆ 10 ಕಿಲೋಮೀಟರ್ ಉದ್ದವಿತ್ತು. ಈ ಉಲ್ಕೆ ಸೆಕೆಂಡಿಗೆ 10 ರಿಂದ 30 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ವಾತಾವರಣವನ್ನ ಸೇರುತ್ತೆ. ಇದರಿಂದಾಗಿ ಆ ಉಲ್ಕೆ ಬೆಂಕಿಯ ಚೆಂಡಿನಂತೆ ಬದಲಾಗಿತ್ತು. ಆ ಉಲ್ಕೆ ಈಗಿನ ಮೆಕ್ಸಿಕೋ ಬಳಿಯಲ್ಲಿ ಬಂದು ಅಪ್ಪಳಿಸುತ್ತೆ. ಹೀಗೆ ಅಪ್ಪಳಿಸಿದ ಕಾರಣದಿಂದ ಪ್ರಮಾಣದ ಧೂಳು ಎದ್ದು ಭೂಮಿಯ ವಾತಾವರಣವನ್ನ ಮುಚ್ಚಿ ಹಾಕುತ್ತೆ. ಇದರಿಂದಾಗಿ ಕೆಲವು ಸಾವಿರಾರು ವರ್ಷಗಳ ಕಾಲ ಭೂಮಿಯ ಮೇಲೆ ಸೂರ್ಯನ ಕಿರಣಗಳೇ ಬೀಳೋದಿಲ್ಲ. ಉಲ್ಕೆ ಬಿದ್ದ ರಭಸದಿಂದ ಉಂಟಾದ ಶಾಕ್ ವೇವ್ ಸುತ್ತ 100 ಕಿಲೋಮೀಟರ್ ವರೆಗೂ ಇದ್ದ ಜೀವರಾಶಿಯನ್ನ ನಾಶ ಮಾಡಿಬಿಡುತ್ತೆ. ಈ ಶಾಕ್ ವೇವ್ ನಿಂದಾಗಿ 100 ಮೀಟರ್ಗೂ ಎತ್ತರದ ಸುನಾಮಿಗಳು ಏಳ್ತವೆ. ಆದ ಕಾರಣ ಎದ್ದ ಧೂಳಿನಿಂದ ಭೂಮಿಯ ವಾತಾವರಣ ವಿಷಭರಿತವಾಗಿರುತ್ತೆ. ಇದರಿಂದಾಗಿ ಭೂಮಿಯ ಮೇಲೆ ಆಸಿಡ್ ಮಳೆ ಕೂಡ ಬೀಳೋದಕ್ಕೆ ಶುರುವಾಗುತ್ತೆ. ಈ ಕಾರಣದಿಂದ ಉಳಿದ ಕೆಲವು ಜೀವರಾಶಿ ಕೂಡ ನಾಶವಾಗಿ ಹೋಗುತ್ತೆ. ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳದೆ ಇರೋ ಕಾರಣ ಭೂಮಿ ಕತ್ತಲಲ್ಲಿ ಮುಳುಗಿ ಹೋಗುತ್ತೆ. ಇದರಿಂದಾಗಿ ಗಿಡ ಮರಗಳಲ್ಲಿ ಫೋಟೋಸಿಂಥಸಿಸ್ ಕಾರ್ಯ ನಿಂತು ಹೋಗುತ್ತೆ. ಇದರಿಂದಾಗಿ ಫುಡ್ ಚೈನ್ ಕಟ್ ಆಗುತ್ತೆ. ವರ್ಷಾನುಗಟ್ಟಲೆ ಸುರಿದ ಆಸಿಡ್ ರೇನ್ ನಿಂದ ಸಮುದ್ರವು ಕಲುಷಿತವಾಗಿತ್ತು. ಹೀಗಾಗಿ ಸಮುದ್ರದಲ್ಲಿ ಬದುಕ್ತಿದ್ದ ಅದೆಷ್ಟೋ ಜೀವ ಸಂಕುಲಗಳು ನಾಶವಾಗ್ತವೆ. ಶಾರ್ಕ್, ವೇಲ್ ನಂತ ಜೀವಿಗಳು ತಮ್ಮ ಜೀವನವನ್ನ ಸಮುದ್ರದ ಆಳದಲ್ಲಿ ಮುಂದುವರಿಸ್ತವೆ. ಭೂಮಿಯ ಮೇಲೆ ಡೈನೋಸಾರ್ಗಳ ಅಂತ್ಯ ಆದ್ಮೇಲೆ ಭೂಮಿಯಲ್ಲಿ ಭಯಂಕರ ನಿಶಬ್ದತೆ ಉಂಟಾಗುತ್ತೆ. ಭೂಮಿ ಮೊದಲಿನ ತರ ಆಗ್ಲಿಲ್ವಾ ಅಂತ ಕೇಳೋದಾದ್ರೆ ಭೂಮಿಗೆ ಮತ್ತೆ ಆ ಸಮೃದ್ಧಿಯನ್ನ ಹೊಂದಲು ಆಗ್ಲೇ ಇಲ್ಲ. ಭೂಮಿ ಮೊದ್ಲಿನ ತರ ಆಗಿದ್ದಾದ್ರೂ ಯಾವಾಗ? ನಿಜ ಏನಂದ್ರೆ ಭೂಮಿ ಮೊದ್ಲಿನ ತರ ಆಗ್ಲೇ ಇಲ್ಲ. ಬದಲಾಗಿ ಭೂಮಿ ಪರಿವರ್ತನೆ ಆಯ್ತು. ಘಟನೆ ನಡೆದು 1000 ವರ್ಷಗಳಾದ್ಮೇಲೆ ಭೂಮಿ ತನ್ನಲ್ಲಿ ಚೇತರಿಕೆಯನ್ನ ಕಾಣುತ್ತೆ. ದುರಂತದಿಂದಾಗಿ ಐಸ್ ಏಜ್ ಸ್ಟಾರ್ಟ್ ಆಗಿರುತ್ತೆ. ಇಡೀ ಭೂಮಿಯೇ ಮಂಜಿನಿಂದ ಮುಚ್ಚಿ ಹೋಗಿರುತ್ತೆ. 1000 ವರ್ಷಗಳಾದ್ಮೇಲೆ ಭೂಮಿಯ ಮೇಲೆ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಟೋದಕ್ಕೆ ಶುರುವಾಗುತ್ತೆ. ಭೂಮಿಯ ಮೇಲೆ ಇನ್ನೂ ತಣ್ಣನೆಯ ವಾತಾವರಣ ಸರಿ ಹೋಗಿರೋದಿಲ್ಲ. ಆದ್ರೂ ಕೂಡ ಭೂಮಿ ತನ್ನ ಚಿಗುರನ್ನು ಕಾಣ್ತಾ ಇರುತ್ತೆ. 1,00,000 ವರ್ಷಗಳ ನಂತರ ಇಲಿಯಂತಹ ಜೀವಿಗಳು ಭೂಮಿಯ ಮೇಲೆ ಓಡಾಡೋದಕ್ಕೆ ಶುರು ಮಾಡ್ತವೆ. 1 ಕೋಟಿ ವರ್ಷಗಳ ನಂತರ ಭೂಮಿ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತೆ. ಆದ್ರೆ ಭೂಮಿಗೆ ಮೊದಲಿನ ತರ ಆಗೋದಕ್ಕೆ ಆಗೋದಿಲ್ಲ. ಮೊದಲಿನಂತೆ ಡೈನೋಸಾರ್ಗಳ ರೀತಿ ದೈತ್ಯ ಪ್ರಾಣಿ ಹುಟ್ಟೋದಿಲ್ಲ. ಡೈನೋಸಾರ್ಗಳ ನಂತರ ದೈತ್ಯ ಪ್ರಾಣಿ ಅಂತ ಅನ್ನಿಸ್ಕೊಂಡಿದ್ದೆ ಮ್ಯಾಮತ್ಗಳು. ಈ ಮ್ಯಾಮತ್ಗಳು ಆನೆಗಳ ಪೂರ್ವಜರಾಗಿದ್ವು.
ಮ್ಯಾಮತ್ಗಳು 12 ಅಡಿ ಎತ್ತರ ಹಾಗೂ 6ರಿಂದ 8 ಟನ್ ತೂಕವನ್ನ ಹೊಂದಿರ್ತಿದ್ವು. ಆದ್ರೆ ಡೈನೋಸಾರ್ಗಳು 120 ಅಡಿ ಎತ್ತರ ಹಾಗೂ 77 ಟನ್ ತೂಕವನ್ನ ಹೊಂದಿರ್ತಿದ್ವು. ಇದು ಸೌರೋಪೊಸೈಡಾನ್ ಡೈನೋಸಾರ್ನ ತೂಕ ಹಾಗೂ ಎತ್ತರ. ಈ ಡೈನೋಸಾರ್ ಭೂಮಿಯ ಮೇಲೆ ಅತಿ ಎತ್ತರವನ್ನ ಹೊಂದಿತ್ತು. ಮನುಷ್ಯರು ಭೂಮಿಯ ಮೇಲೆ ಬಂದಿದ್ದಾದ್ರು ಯಾವಾಗ? ಇದರ ಬಗ್ಗೆ ನೀವು ತಿಳ್ಕೋಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಅದರ ಬಗ್ಗೆನೂ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಒಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.